ವಿಶ್ವಾಮಿತ್ರ ಮುನಿಯಲ್ಲಿ ನಿನ್ನ ಕಾಮವನ್ನು ಬೇರೇಪಿಸಿ ಆತನ ಬಳಿಯ ಒಂದು ವರವನ್ನು ಹಾಳು ಮಾಡಿ ವಿಶ್ವಾಮಿತ್ರ ಮುನಿಯಲ್ಲಿ ಸುಖ ಸಂಸಾರವನ್ನು ಮಾಡಿ ಶಕುಂತಲೆ ಎಂಬ ಮಗುವಿನ ತಾಯಿಯಾಗಿ ಕಾನನದಲ್ಲಿ ಶಕುಂತಲೆಯನ್ನ ಪರದೇಶ ಮಾಡಿ ನೀನು ದೇಹದ ಸವಿ ಸುಖಕ್ಕೆ ಮನಗಡಬಳೆ ವರ್ತ ಕಷ್ಟ ಸುಖಕ್ಕೆ ಮಾನ ಮರ್ಯಾದೆಗೆ ಮನಗಡಬಳಲ್ಲ ಅದರಂತೆ ನಿನ್ನಯ ಕಪಟ ಮಾಯವ ನನ್ನಲ್ಲಿ ನಡೆಯುವುದಿಲ್ಲ ಸುರೇಂದ್ರನ ನಾರ್ಯ ಅದೇನು ಚೆನ್ನಾಗಿ ಹೇಳುತ್ತೀರಿ ಇಂಥ ಅಂತ ಚಂದ್ರನೇ ಹೆಣ್ಣನ್ನು ಬಯಸಲಿಲ್ಲವೇ? ಅಂಥ ದೇವನ ದೇವತೆಗಳು ಹೀರುತ್ತಿರುವಾಗ ನಿನ್ನದಾಲ ಯಾಮ. ಅಹೋ ಪ್ರಿಯ, ಬೇಗನೆ ಎನ್ನನ್ನು ವಿವಾಹ ಮಾಡಕ ಸುಂದರ ನವಮೋಹನ ಚೆಂದಿ. ಮತವೇರಿದ ಮಂಕುಶ್ರೀಯರೇ, ತಪವಂತನಾದ ಗೌತಮ ಮುನಿಯನ್ನ ಕಾಮಂದನಾದ ಇಂದ್ರನ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗೆ ಆತ ನನ್ನ ನದಿಯ ಸ್ನಾನಕ್ಕೆ ಹೋಗುವಂತ ಮೋಸ ಮಾಡಿ ಸ್ವರ್ಗದಿಂದ ಕರೆಯರದ ಬಂದ ಪತಿವರ್ಜಿಸಿರುವ ಮಣಿಯಾದ ಅಲ್ಲಾದೇವಿಯನ್ನ ಸಂಭೋಗ ಮಾಡಿ ಗೌತಮ ಋಷಿಯಿಂದ ಶಾಪನಷ್ಟನಾಗಿ ಮೈ ತುಂಬ ಸಾವಿರ ಅದು ಯಾತಕ್ಕಂದರೆ ಮಾರನ ತಾಪವ ಇಂದ್ರನ ನೆತ್ತಿಗೇರಿದ ನೀಟಾದ ಸಿರಿಯರಲ್ಲಿ ಬೆರೆಯುವ ಕಾರಣ ಈ ಸರಿಯಾದ ಪುರುಷನು ಹಾಗಾಗುವನೇ ನಿನ್ನನ್ನು ಕೇಳುವನೇ. ಜ್ಞಾನ ಸಂಪನ್ನರಂತ ಇದ್ದ ಬೋಧವನ್ನು ಉಪದೇಶಿಸುವೆಯ ವೈಯಾರ್ಯ ಪ್ರತಿ ಹಾಡದರ ಮತ್ತೊಂದು ಕಾರ್ಯ ಇದು ಅಲ್ಲದೆ ಮತ್ತೆ ಹೇಳುವನಿಗೆ ಅದು ಏನು ಚೆನ್ನಾಗಿ ಹೇಳಿ ಸ್ತ್ರೀ ಹೇಳಿ. ಹಲೋ ರೇಣುಕಮ್ಮ, ಜಲ್ದಿ ಬರ್ಬೇಕಮ್ಮ.
ಪ್ರೇಮದ ರೋಜ ನಾನು ನೀನು ನೀನು ನಾನು ಪ್ರೀತಿಯಿಂದ ಹೋಗುವ ನಾನು ನೀನು ನೀನು ನಾನು ಪ್ರೀತಿಯಿಂದ ಹೋಗುವ ಬಾರೋ ಸುಂದರ ಎನ್ನ ಪಾಟಿ ಸುಂದರ ಬಾರೋ ಬಾರೋ ಎನ್ನ ಪ್ರೇಮ ಸುಂದರ ನಾನು ನೀನು ನೀನು ಚಂದ್ರನು ಹೆಣ್ಣಿಗಿಂತಲೂ ಸ್ವಲ್ಪ ಬೇರೆ ಎಂದು ತಾನೇ ಅಷ್ಟೊಂದು ಇಷ್ಟಪಟ್ಟಿರುವಾಗ ನೀನು ನನ್ನನ್ನು ಇಷ್ಟಪಟ್ಟು ಎನ್ನನ್ನು ಕೂಡಿಕೊಳ್ಳಬಾರದೇನೋ ಪ್ರಿಯಾ ಮುಗಿನಿ ನಿನಗೆ ಕೈ ವೈಯಾರಿ ಮಾತಿನ ಸುಂದರ ನಿನ್ನಲ್ಲಿ ಕಪಡ ಬಾಯಿ ಒಬ್ಬದ ಬೆಟ್ಟದಷ್ಟ ಸುಂದರ ಸರ್ವ ಜಗತ್ತಿಗೆ ಆಧಾರಕರ್ತನಾದ ಚಂದ್ರನ ಇಂದ್ರನಿಗಿಂತ ಸುಂದರ ಅದು ಏನೆಂದರೆ ಏನು ಪ್ರಿಯಾ ಗುರುವಿನ ಪತ್ನಿಯಾದ ತಾರೆಯನ್ನು ವಹಿಸಿದ ಒಂದು ಮಾಸದಲ್ಲಿ 15 ದಿವಸ ಹತ್ತರು 15 ದಿನ ಸಂಪೂರ್ಣ ಬೆಳಕು ಚಂದ್ರನಿಗಿರುವರು ತಾರೆಯನ್ನು ಒಡಂಬಡದಿದ್ದರೆ ಅವನಿಗೆ ಸಂಪೂರ್ಣ ಬೆಳಕ ಎಷ್ಟು ವಿಧದಿಂದ ಬೇಡಿದರೆ ನಿನ್ನ ಮಾಯ ತಂತ್ರಕ್ಕೆ ಮರಳಾಗವನಲ್ಲ ಮೂಡಲೇ ಪ್ರಿಯಾ ಮನೋಹರ ಸ್ತ್ರೀಯಳೇ ಮಾತು ಮಾತಿಗೆ ಸ್ತ್ರೀಯರೆಂದು ಜಾತಕ್ಕೆ ಕರೆಯುತ್ತೀವಿ ಸಾಧ್ಯವಾಗಿ ಹೇಳುವ ಸ್ತ್ರೀಯಳೇ ಕಾಂತ ಏನಕ ನಾನು ನಿನ್ನ ವಿವಾಹ ಮಾಡಿಕೊಂಡರೆ ನಾನು ನಿನ್ನ ಹೆಂಡತಿ ಆಗುತ್ತೇವೆ ಅದು ಎಂದಿಗೆ ಆಗುವುದಿಲ್ಲ ಸ್ತ್ರೀಯಳೇ ಪ್ರಿಯಾ ಏನಕ ಹಾಗಾದರೆ ಹೇಳಿ ಅದೇನು ಚೆನ್ನಾಗಿ ಹೇಳು ಸ್ತ್ರೀಯಳೇ ಸುಖದಲ್ಲಿ ಹೋಲಾಡುವಾಗ ಸ್ವರ್ಗ ಹೃದಯ ಕೈದಂತೆ ಮನಕ್ಕೆ ಹರ್ಷ ಪ್ರಿಯಾ ಏನಕ ಸ್ತ್ರೀಯಳೇ ಆಮೇಲೆ ಅದೇನು ಚೆನ್ನಾಗಿ ಹೇಳು ಸ್ತ್ರೀಯಳೇ ಉಲ್ಲಾಸ ಉಲ್ಲಾಸ
ಖಡ್ಗವನ್ನು ದಾರಿ ಎರುವೆನು ಹಿಡಿದಿಂದ ಹಾರುವ ಕಾರ್ಯವನ್ನು ನಿನ್ನ ಜಯಿಸಲು ನಾಡಬೇಕು ಖಂಡಿಯ ರಾಮನೇ ಆಯ್ಯೇ ಇಂದ್ರನ ರಾಣಿಯೇ ಪರಮ ಪಾವನೆ ಪರಶಿವನ ಕರದಲ್ಲಿರುವ ತ್ರಿಶೂಲವನ್ನು ಕರದಲ್ಲಿ ಬರೆಸುವನ್ನು ದಾರಿ ಎರೆದರೆ ಓ ಮದನ್ಮತ್ತನಾದ ಚಕ್ರಿಯ ಗುಂಡ ಕಾರ್ತವೀರಾರ್ಜುನ ಸಂಬರವಾಗಬೇಕು ರಾಮ ಶ್ರೇಷ್ಠ ಜನರನ್ನು ಶಿಕ್ಷಿಸಬೇಕು ದುಷ್ಟ ಜನರನ್ನು ಶಿಕ್ಷಿಸಬೇಕು ಜಾಗ್ರತೆಯಿಂದ ಶಿವನ ಪರಸವನ್ನು ದಾರಿ ಎರೆಯುವಂತಾದ ಮೇರೆಗ ಈಗ ಭಾರ್ಗವ ಶಿವನ ಕರದಲ್ಲಿರುವ ಈ ಪಕ್ಷವನ್ನು ದಾರಿ ಎರೆಯಲು ಹಿಡಿ ಅಹೋ ಭಾರ್ಗವ ಒಂದು ಮಾತನ್ನು ಹೇಳ್ತೀನಿ ಕೇಳು ಅದೇನು ಚೆನ್ನಾಗಿ ಹೇಳು ಮೇನಕ ಈಗ ಈ ಪಕ್ಷವನ್ನು ಹೀಗೋ ನೀನು ಒಳ್ಳೆ ಕಾರ್ಯಕ್ರಮವನ್ನು ಜನಿದು ಬಳಸಿ ನಿನ್ನ ಕಾರ್ಯವನ್ನು ಚಂದವಾಗಿ ಬಳಸಿಕೊಂಡು ಹೋಗಬೇಕು ಕನ್ಯಾ ಭಾರ್ಗವನಿ ಮೆಚ್ಚಿಸ ಶಿವನ ಕರದಲ್ಲಿ ಮೆರೆಯುವ ತ್ರಿಶೂಲವನ್ನು ಪರಸವಾಗಿ ಪಡೆದ ಈ ಭೂಮಂಡಲದಲ್ಲಿ ನಾವೇ ಕಂಡು ಬಲಿಯನ್ನು ತಾಂಡ ಮಾಡುವ ಸಾವಿರ ಭುಜಗಳ ಕಾರ್ತವೀರಾರ್ಜುನನ ಪರಶಿವನಿಂದ ನಮಸ ಮಾಡಲಿಕ್ಕೆ ಬರ್ತೇವೆಂದು ಮದಮೂರ್ಖನಾದ ಕಾರ್ತವೀರಾರ್ಜುನನಿಗೆ ಅವನ ಸವಿಪತ್ಯ ಮತ್ತು ರಥವನ್ನು ಆರಿಸು ಸಾರಕ ಮಾಡಿದ ಪಾಪ ಪರಿಹಾರ ಆಗುವುದಕ್ಕೆ ಜಾಗ್ರತೆಯಿಂದ ಒಗ್ಗಣಿಸುತ್ತ ನಿನ್ನ ಬುದ್ಧಿಯನ್ನು ಬಲವಂತ ನಿಟ್ಟರಂತೆ ನನ್ನ ಪತಿಯಾದ ಜಮದಗ್ನಿ ಮುನಿವರನಿಗೆ ಜಲವನ್ನು ತೆಗೆದುಕೊಂಡು ಬರುತ್ತೇನೆ ಯಾರೋ ಮುತ್ತು ರಕ್ತದ ಗಂಟನ್ನು ಈ ನದಿ ದಡದಲ್ಲಿ ಮರೆತು ಹೋಗಿದ್ದಾರೆ ನಾನು ನನ್ನ ಪತಿದೇವನ ಪಾದ ಪೂಜೆಗೆ ಜಲವನ್ನು ತೆಗೆದುಕೊಂಡು ಪರಮ ಘಾತಕರ ಮಹೇಶ್ವರ ರಾಜನ ಬಲವಾದ ವಚನದ ಆಭರಣಗಳನ್ನು ಕಳವು ಮಾಡಿದ್ದವನು ಯಾಕಲ್ಲೇ ಅದನ್ನು
ಕಳ್ಳಿ ಈ ಆಭರಣಗಳನ್ನು ನಾನು ಕವು ಮಾಡಲು ಬಂದಿಲ್ಲ. ಮತ್ತಿ ಹಾಕಕ್ಕೆ ಬಂದ್ರಿ? ಸುಮ್ಮನೆ ನೋಡಿದನಷ್ಟೇ. ಯಾಕಕ್ಕೆ ನೋಡೋದಕ್ಕೆ ಬಂದ್ರಿ? ಇದಕ್ಕಿಂತ ಬೆಲೆ ಬಾಳುವ ವಸ್ತುಗಳನ್ನು ನನ್ನ ತಂದೆ ಮನೆಯಲ್ಲಿ ಕಂಡವಳು ನಾನು ಕಾಡ್ತೇನಿದ ಬಿಟ್ಟು ನಿನ್ನ ಏನೇ ಈ ಕಪಟೆ ಬೀದಿಯಲ್ಲಿ ಸಂಚರಿಸುವ ಭಿಕ್ಷಕಂತ ನಾರಮಡಿಯನ್ನ ಹುಟ್ಟವಳ ನಿಮ್ಮ ಮುಖಕ್ಕ ಲಕ್ಷದಷ್ಟು ಬಲವಾದ ಚಿನ್ನದ ಆಭರಣಗಳನ್ನ ಕಂಡಿರುವಿಯಾ? ಬೆಲೆ ಬಾಳುವ ವಸ್ತುಗಳನ್ನು ನನ್ನ ತಂದೆಯ ಮನೆಯಲ್ಲಿ ಕಂಡವಳು. ಜಾಗೃತಿಯಾಗಿ ಹಿಂದಿಂದ ಹೊರಡವಾದ ಭಿಕ್ಷಕ ಮಹಾಪಾತಕ. ఏంది ಅಯ್ಯೋ తెచ్చినావే ನನ್ನ ಪತಿದೇವನ ಪಾದ ಪೂಜೆಗೆಂದು ತೆಗೆದುಕೊಂಡು ಹೋಗುತ್ತಿದ್ದ ಜಲವು ಇಂದು ಮರಳ ಕೊಡದಿಂದ ಹೊರಬಂತು. ಕೊಡಕ್ಕೆ ರಕ್ಷಣೆಯಾಗಿ ಕೊಡಕ್ಕೆ ರಕ್ಷಣೆಯಾಗಿ ಮಾಯವಾಗಿ ಅಯ್ಯೋ ಶಿವ ನನ್ನ ಪತಿಯನ್ನು ನಾನು ಹೇಗೆ ಸಮಾಧಾನ ಮಾಡಲಿ? ಅಮ್ಮ ಗಂಗಾಬಾತಿಯೇ, ನನ್ನ ಘನತೆಯ ತತ್ವ ಪರೀಕ್ಷೆಯೇ, ಯಾವತ್ತರವಾಗಿ ಈ ಶಿಕ್ಷೆ ಪ್ರತ್ಯಕ್ಷವಾಗುತ್ತಾಯಿ. ನಂಬಿದ ಹೀನಿಂದ ಬತ್ತಳನ್ನು ಕಾಯಿ.
ಅಳಿವಿನಲ್ಲನ್ನು ಅಪರಾಧವಾಗಿರಬಹುದು. ಸ್ತ್ರೀ ಧರ್ಮ ಮರೆತಿಲ್ಲ, ಸತಿ ಧರ್ಮದ ರೀತಿ ನೀತಿ ತಪ್ಪಿಲ್ಲ. ರೀತಿ ತಪ್ಪಿದರೂ ನೀತಿ ತಪ್ಪಿಲ್ಲ. ಈ ರೇಣುಕ ಸುಖಕ್ಕಾಗಿ ಮನಸ್ಸು ಮತ್ತು ಸತಿ ಧರ್ಮವನ್ನು ಮೀರಿ ನಡೆಯುವುದೆಂದರೇನು? ಅಂತ ಮಾತುಗಳನ್ನಾಡುತ್ತಿರುವಿರಿ. ಚತ್ತ ಚಾಂಚಲ್ಯದಿಂದ ಮನಕ ಮೈಲಿಗೆಯನ್ನು ಅಂಟಿಸಿಕೊಂಡು ಮನವ ನಿರ್ಮಲಗೊಳಿಸಿಕೊಂಡು ಪುನಃ ಅದಕ್ಕೆ ಮನಸ್ಸು ಮಾಡುವುದು ಮಹಾಪಾಪ. ಈ ಮಾತುಗಳನ್ನು ನಾನು ಕೇಳಲಾರೆ. ದೇಹಕ್ಕಿಂತಲೂ ಮನಸ್ಸು ಮುಖ್ಯ. ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಅಷ್ಟಭೋಗಗಳನ್ನೆಲ್ಲ ಅನುಭವಿಸಿ ಮಹಾಜ್ಞಾನಿಯಾಗಿ ವರನ ಕೈ ಹಿಡಿದು ಸಾತ್ವಿ ಶಿರೋಮಣಿ ಎನಿಸಿ 3 ಮಕ್ಕಳ ತಾಯಿಯಾಗಿ ಪಡೆರುವ ಸಮಯದಲ್ಲಿ ಮತ್ತೆ ತನ್ನ ಕನಕದ ಮೇಲೆ ಮೋಡವೇ ಮತ್ತೊಂದುಗಳನ್ನೆಲ್ಲ ಆಚಿಸುವುದಿಲ್ಲವೆಂದು ಘೋರ ಪ್ರತಿಜ್ಞೆಯನ್ನು ಕೈದು ಮತ್ತೆ ಮೋಹವೆಂಬ ಕಾರಣದಲ್ಲಿ ಮುಳುಗುವುದೆಂದರೇನು ಮೂಡಲೇ? ನೋಡಿದ ಮಾತ್ರಕ್ಕೂ ಕೇಳಿದ ಮಾತ್ರಕ್ಕೂ ಮನವು ಮರೆಯುತ್ತಿದ್ದರೆ ಕ್ಷಣಕ್ಕೆ ಹಲವಾರು ದೃಶ್ಯಗಳನ್ನು ನೋಡುವ ಈ ಕಣ್ಣು ಕಿವಿಗಳಿಗೆ ಯಾವ ಶಿಕ್ಷೆಯನ್ನು ವಿಧಿಸಬಹುದು ಮುನಿವರ ಭಾಗುವೆನು. ಈ ಮಾತು ಹೇಳಲು ನಿನ್ನಗೆ ಸ್ವಲ್ಪವಾದರೂ ನಾಚಿಕೆಯಾಗುವುದಿಲ್ಲವೇ? ಎಂತಹ ಮಾತುಗಳನ್ನು ಆಡುತ್ತಿರುವಿರಿ. ಕೇವಲ ನನ್ನ ರೂಪಕ್ಕೆ ಮೋಹಿತರಾಗಿ ವರಸಿಯಾದರೂ ನಿನ್ನನ್ನು ಮಹಾಜ್ಞಾನದೊಟ್ಟಿಗೆ ಬಯ್ಯಬೇಕೆಂದಿರುವ ಎನ್ನ ಮನದ ಆಸೆಯನ್ನು ಮುರಿದು ಇನ್ನು ನಿನ್ನ ಮನ ಬಂದ ಕಡೆಗೆ ಹೋಗಬಹುದು. ಅನಸೂಯೆಯಂತೆ ಪತಿವ್ರತೆ ಆಗಿದ್ದರೆ ಆಹಸ್ಯಂತೆ ಹವಿಯಾಗಿಯಾದ ಹನುಮನೆ ಮಾತನಾಡು ಈಗಲೇ. ಆಗಲಿ ನಾನೆಲ್ಲಿಗೋಗಲಿ ಈ ನಿಮ್ಮ ಕೋಪದಲ್ಲಿ ಸ್ವಾಮಿ, ಸತಿ ಹರಿಸಿರು ಪತಿರತಿಯಲ್ಲವೇ? ಅವರು ಮಹಾಜ್ಞಾನಿಗಳಲ್ಲವೇ? ನೀವು ಮನಸ್ಸಿನಲ್ಲಿ ಹೇಳುವ ತನಕ ನಿಮ್ಮ ಪಾಠವನ್ನು ಬಿಡಲಾರೆ. ಭೋಗವತಿಯ ಪುತ್ರಿ, ನಿನ್ನ ಆಜ್ಞೆಯನ್ನು ಪಡೆದ ಕೈಲಾಸ ಪರ್ವತಕ್ಕೆ ತರಳ ಹರನನ್ನಲ್ಲ ಅವನ ಕರದಲ್ಲಿರುವ ತ್ರಿಶೂಲವನ್ನು ಪರಸವಾಗಿ ಪಡೆದ ಬಂದಿರುವ ಈ ನಿನ್ನ ಘೋರನ ಆಶೀರ್ವಾದಿಸುವ ಮೊದಲ ಕಣ್ಣೀರು ಸುರಿಸ್ತೀರಿಯೋ? ಹಾಗೂ ಮಾತೆ, ಯಾರಿಗಾಗಿ ಯಾತಕ್ಕಾಗಿ ಹಾಗೂ ಮಾತೆ, ನನ್ನವರಿಂದಲೇ ಇಲ್ಲವ ಮಾನ್ಯವರಿಂದಲೇ 7 ಜನನೇ ನನ್ನನ್ನು ಕೇಳುವುದಕ್ಕಿಂತ ನಿನ್ನ ತಂದೆಯನ್ನು ಕೇಳ ಕುಮಾರ, ನನ್ನನ್ನು ಕೇಳಬೇಡ. ಮಗನೇ, ಪ್ರಳಯ ರುದ್ರದ ಕಿಡಿಗಾರುವುದನ್ನ ಬಿಡು. ನಿನ್ನಡಲ ನುಡಿಯನ್ನ ನುಡಿಸಿ ಈ ಕಾರ್ಯಕ್ಕೆ ಕಾರಣವಾದವರು ಹೆಸರನ್ನು ಹೇಳು. ಜನಕ, ಬಾಲಕ, ನಿನಗೆ ಮೀರಿದ ಹದಬರು ಯಾರೇ ಆದರೂ ಅವರ ರುಂಡಗಳ ಎನ್ನ ಕೈಯೊಳಗಿನ ಪರಿಚಯ
ಉತ್ತಂಡ ಬಲವಿರಬೇಕು, ನಮ್ಮ ಆಜ್ಞೆಯ ಪಾಲಿಸು. ಗಂಡನೆಯ ಗಂಡು ಬಲಿಯನ್ನು ಈ ಮಾರ್ಗವ ರಾಮನ ಭೀಮ ಬಲದಲ್ಲಿ ನಿನಗೆ ಸಂಶಯವೇ? ಪ್ರತಿಜ್ಞೆ ಮಾಡಿದೆಯಾ? ಎತ್ತಪ್ಪನ ಆಜ್ಞೆ ಮೀರಿ ನಡೆಯುವುದಿಲ್ಲವೆಂದು. ಆಹೋ ಋಷಿಗುಣ ಶ್ರೇಷ್ಠನಾದ ಪಿತನೇ, ಮಗನೇ, 33 ಕೋಟಿ ದೇವತೆಗಳ ಸಾಕ್ಷಿ, ಸೂರ್ಯ ಚಂದ್ರರ ಸಾಕ್ಷ್ಯ, ಅರ್ಥ ಪಾಲಕರ ಸಾಕ್ಷಿ, ನಿನ್ನ ಆಜ್ಞೆಯನ್ನು ನೆರವೇರಿಸಿ ತ್ರಿಭುವನಕ್ಕೆ ಮಂಗಳವನ್ನು ಈವತ್ತಿದೆ ಅನಿವಾರ್ಯವಿದೆ. ಆಗಾದರ ಹಾರಿಸು ಈ ಕ್ಷಣದ ನಿನ್ನ ಎತ್ತವನ ಸುರವು. ಅಯ್ಯೋ ಶಿವ 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 ಶಿವ. ಯಾಕೆ ರಾಮ ಮೌನವಾದಿ? ವಚನ ಕೊಡುವ ಮೊದಲ ಯೋಚಿಸಿ ವಚನ ಕೊಡಬೇಕಾಗಿತ್ತು. ಗಂಡಮಯ ಗಂಡುಗನೇ ಈಗ ಎತ್ತಲ ನೆಗೆದು ನನ್ನ ಸೌರ್ಯ ಎಲ್ಲಿ ಮಾಯವಾಯಿತು ನೀನಗೈದ ಪ್ರತಿಜ್ಞೆಯ. ಆಹೋ ಕೈಲಾಸ ವಾಸ ನಂದಿವಾಸನ, ನಾನೆಂತ ಪ್ರತಿಜ್ಞೆಯಂಗೈದೆ. ನಿನ್ನ ಕರವಾಡವನ್ನು ನನ್ನ ಕರ ಕುಂಪಿಸುವ ಮೊದಲ ಬಲಿಯಾಗಿ ನನ್ನ ಬಾಲಿಯ ಶಿರ ಹರಿಯಬೇಕಾಗುವುದನ್ನು ನನಗೆ ತಿಳಿದಿದ್ದರೆ ಹೌದೇ ಮಾತೆ. ನನ್ನ ಪರಶಿವದಿಂದ ನಿನ್ನ ರುಂಡವನ್ನು ನಾನು ಖಂಡಿಸುವುದೇ? ಸಹಿಸಲಾರ ಮಾತೆ, ಸಹಿಸಲಾರೆ. ಹೇಗಿದೆ ನೋಡ ಪಿತನ ವಾಕ್ಯದ ರೀತಿ. ನಿನ್ನಂಥ ಮಗನ ಕೂಡ ಬಾಳಿ ಬದುಕುವ ಭಾಗ್ಯವನ್ನು ನಾನು ಪಡೆದುಕೊಂಡು ಬಂದಿಲ್ಲ. ಎಂತ ಮಗನಿಂದಲೇ ಎಂತ ತಾಯಿಯ ಮರಣವೆಂದು ಬರೆದಿರುವಾಗ ತಪ್ಪಿಸುವುದು ಸಾಧ್ಯವೇ ಮಗನೇ? ತಂದಗಿದ್ದ ವಚನವನ್ನು ಪಾಲಿಸಲೇಬೇಕು. ಜೈ ಜಗದೇಶ್ವರ ಮಹೇಶ್ವರ ಈಶ್ವರ. ಜೈ ಜಗದೇಶ್ವರ ಮಹೇಶ್ವರ, ಜೈ ಮಧುಧರ. ಆಹೋ ತಂದೆ, ನೆರವೇರಿಸಿ ಬಂದಿರುವನ ನಿಮ್ಮ ಆಜ್ಞೆಯನ್ನು ಗಂಡಮಯ ಗಂಡ ಚಂಡ ಬಲೋರ್ದಂಡ ರಾಮ ಮೆಚ್ಚಿದೆ, ನಿನ್ನ ಪಿತೃಭಕ್ತಿಗೆ ಮೆಚ್ಚಿದೆ. ಯಾವವರ ಬೇಕಾಗಿರುವುದು ಕೇಳು ರಾಮ, ಮೆಚ್ಚಿದೆ ನಿನ್ನ ಪರಾಕ್ರಮ. ನನ್ನ ಪಿತರು ಕೇಳು ನಿನ್ನ ಮನದಿಚ್ಛೆಯನ್ನು. ಪ್ರತಿಜ್ಞೆಗೈದು ಹೊಡೆದರೆ ಭಾಷೆಯನ್ನು ಕೊಟ್ಟ ಮಾತನ್ನು ಎಂದು ತಪ್ಪಲಾರನು. ಈಗಾಗಿ ಕುಲ ತಿಲಕದ ಮದಗ್ನಿ ಮುನಿವರನು. ಆಗಾಗದ ಬೇಡುವರು ಮತ್ತೊಮ್ಮೆ ನನ್ನ ಭಾಗ್ಯ ಪ್ರಾಣದಾದವರು. ರಾಮ ನೆನಪಿರಲಿ, ಅವನು ನಿನ್ನಗೆ ಮಾತ್ರ ತಾಯಿ. ಹರಗಿ ಹೋಗಲಿ ನನ್ನ ಒಳ ಬಹಳ ಸೂತ್ರ. ಈಗಲೇ ಎದ್ದು ಬರಬರ ನಿನ್ನ ತಾಯಿ. ಅಮ್ಮ ಅಮ್ಮ ಅಮ್ಮ. ಬಂದೆ ರಾಮ ಬಂದೆ. ನಿಮ್ಮ ತಂದೆಯ ಕ್ರೋಧಾಗ್ನಿಯಿಂದ ಎನ್ನ ಮಗಳ ದೇಹವನ್ನು ತಿಳಿಸಿ ಪುನರ್ಜನ್ಮವನ್ನು ತಾಳಿ ಬಂದೆ. ಅಹೋ ಮಗನೇ, ಮರಳಿ ನನಗೆ ಜನ್ಮ ಕೊಟ್ಟ ನಿನ್ನ ಮಾತೃವಾತ್ಸಲ್ಯಕ್ಕೆ ಮೆಚ್ಚಿದನು ರಾಮ, ಸದ್ಗುಣ ರಾಮ.
ಇಲ್ಲವೇ ಕಾಮಧೇನುವನ್ನು ಕಳಿಸಿಕೊಡುವಿಯಾ? ಇಲ್ಲದೆಂದರೆ ಮಳಿಹರ ದೂರ ಈ ಹೆಸರು ಅದಕ್ಕೆ ಈ ಕಾಮಧೇನವನ್ನು ನಾನೆಷ್ಟು ಬೈಯಿಂದ ಹೇಳಿದರ ಹಣದಾಗಲಾರದು. ಯಾಗ್ರತೆಯಿಂದ ಒಂದು ಬಾಣ ಹೊಡೆದು ಬಿಡಲಾಗೆ ಈ ಜಮದಕ್ಕಿನೆಯೇ ಕಾಮಧೇನುಗಳನ್ನು ನನಗೆ ಕಳಿಸಿಕೊಡುವಿಯಾ? ಇಲ್ಲವೇ ಯುದ್ಧಕ್ಕೆ ಸಿದ್ಧನಾಗಲ ಭ್ರಷ್ಟ, ಇಲ್ಲವಾದರೆ ನಿನಗೆ ಬರುವುದು ಬಹಳ ಕಷ್ಟ. ನೀನೇ ಯಾವ ದೊಡ್ಡ ಸಮರ್ಥ, ನೀನು ಯಾವ ದೊಡ್ಡ ಸಮರ್ಥ? ಎಲ್ಲ ಮಂತ್ರಾಕದಿಂದ ನಿನ್ನ ಸೈನ್ಯ ಎದರ ಮಧ್ಯ ಮಾಡುವನು. ಖಂಡಿತವಾಗಿ ನಿನ್ನನ್ನು ಸುಂದರಿಸುವುದು. ಇನ್ನು ನಿನ್ನಗೆ ಉಳಿಗಾಲವಿಲ್ಲ. ಯುದ್ಧಕ್ಕೆ ಸಿದ್ಧನಾದ ಮೂಡ ವೃಥಾಯನ್ನ ಕೈಯ ಸಹಾಯ ಬೇಡ. ಇಷ್ಟದಂತಾಗಲೇ ಮುಂದುವರೆ. ಅದೇ ಪ್ರಕಾರ ನಾನು ಯುದ್ಧಕ್ಕೆ ಸಿದ್ಧನಾದ ಸುಮಂಗಲಿ ಆಗ್ರಿ ಸೆಟ್ಟಿ ಮಾಡ್ಯಾರ. ಏ ಕಾಂತೆ, ನಾನು ಹೋಗವ ಪಯಣ ಗೋಷ್ಠಿಗೆ ಹಾಕಕ್ಕೆ ಬೇಗ ಸುಂದರೆ ಅಂತೆ ಅದನ್ನ ಸರಿಯಾಗಿ ನಲಿದು ಹಾರಾಡುವ ಕಳೆದು ಮಣ್ಣಾಗುವ ಕರೆತದೆ ಮರೆಯುವ ಬಾಳಿ ಮರೆಯುವ ನಿನ್ನ ಸತ್ಯದ ಮುಂದೆ ತಿಳಿಸಬೇಕಪ್ಪ ಅಂತ ಮತ್ತೆ ಅಂತ ಆಹೋ ಮಯಸ್ಮಿತ ಹರಸನ ಪಟ್ಟದ ನಾರಿ ಈ ಅನ್ನು ಮನೋಹರ ಈ ಪೃಥ್ವಿಯ ಪ್ರಖ್ಯಾತ ಬ್ರಾಹ್ಮಣ ಭಕ್ತವನಾದ ಪರಶುರಾಮನ ಅರಮನೆಯ ಹೊರವ ಪಡೆದ ಮರಿಯ ನಮ್ಮ ಈ ಅದಕ್ಕೆ ಮಾತನಾಡಿ ಕೊಡ್ತಾರೆ ಒಂದು ವೇಳೆ ಶ್ರೀಮನ್ನನಾರಾಯಣ ತಂತ್ರದಿಂದ ದುರದಲ್ಲಿ ಗೆಲ್ಲನೊಂದು ಪ್ರತಿಜ್ಞೆ ಕಾರಣ ದುರಹಂಕಾರದಿಂದ ಬೆರೆಯುವ ಬ್ರಾಹ್ಮಣನ ಹಿತ
ಕಂಠದ ಚಂಕೆಯ ಮಿಡಿಸಿ ಪಂಚಾಂಗದ ಪಟ್ಟವನ್ನು ಪಡಿಸಿ ಬರುವ ಕಾರ್ಯ ನಿರ್ಮಿತ್ಯ ಹೋಗುವರ ಸುಂದರ ಅಹೋ ಕಾಂತ ಅಂತೆ ಕಾಂತ ಅಂತೆ ಹೇಳುವನು ಕೇಳ್ತೀಯ ಅದನ್ನು ಚೆನ್ನಾಗಿ ಹೇಳ್ಕಂತೆ. ಸರ್ ಅದನ್ನು ಚೆನ್ನಾಗಿ ಹೇಳು. ಅಂತೆ ಕನಕನಕ್ಕೆಲ್ಲ ಬಾಣಗಳನ್ನು ಕಳೆದು ಸತಿಗಳ ಮುಂದೆ ನಿಲ್ಲಸದೆ ಹೋದರೆ ಎಷ್ಟು ಮಾತ್ರ ನಿನಗೆ ಕೇಳಬರುವುದ ಶಾಂತ ಮತಿವಂತ ಎಲೆ ರಮಣ ಹೆಣ್ಣು ಮಾಟಿನ ಹೊರಗಡೆ ಪಂಚದಿಂದ ಬದ್ಧವರ ತೆಂತಿಡೆ ನಮ ಹಂತಗಳ ಬರಕ ಬರಿದ ಮರಿರಿ ಧರಣ ಕರದಲ್ಲ ಮೆರೆಯುವ ತ್ರಿಸೂಲವಂಬರವಾಗಿ ಬಡದ ಹೆಣ್ಣಂ ದಟ್ಟ ಜಯರಂತ ನುಡಿದ ನಾರಿಯಂ ಜರ್ರನ ಸಿಳ ಹವನ ಕಂಠ ಪಾಸ್ ಕೊಟ್ರ ಈ ಲೋಕದಲ್ಲೇ ಅದನ್ನು ಚೆನ್ನಾಗಿ ಹೇಳು. ಅಹೋ ಪ್ರಾಣೇಶ್ವರ ಆಹೋ ಪ್ರಾಣವಲ್ಲವೇ ಇನ್ನು ಆ ಪರಶುರಾಮ ರಾಮನು ಧಾರೆಂದು ತಿಳಿದುಕೊಂಡಿದೆ. ಅವನೇ ಶ್ರೀಮನ್ ನಾರಾಯಣನು. ನಾನೇನ ಸಾಮಾನ್ಯದಾದ ಸುಂದರಿ ಅಹೋ
ಕಾಂತ ಕಾಂತೆ ಅಥವಾ ನನಗೆ ಯುದ್ಧಕ್ಕೆ ಹೋಗುವುದು ಸರಿಯಿಲ್ಲ ರಮಣ ಸಂಗಮನ ಮರಣ తీసుకోవాలి ಏಲೇ ನಲ್ಲೆ ಏಲೇ ಮೂಡಲೇ ಭ್ರಷ್ಟನಾದ ಪರಶುರಾಮನ ಗುಣಗಾನವ ಮಾಡಲಿಕ್ಕೆ ನಿನ್ನ ಕರೆದಿಲ್ಲ. ಇನ್ನೊಂದೇ ರಾಮನ ಶ್ರೇಷ್ಠತ್ವ ಉದಿದರೆ ನೋಡು, ನಾನು ಮಾಡಿದಂತ ಬಂಧವನ್ನು ಬಿಡುವುದಿಲ್ಲ. ಮರಿಯಹರ ಶ್ರೀಮನ್ನಾರಾಯಣ ಅವತಾರ ಪುರುಷನಾದರೆ ವೈಕುಂಠಕ್ಕೆ ಭಂಗಿಯನ್ನಿಟ್ಟು ಚಂದ್ರವಂಶದ ರಾಜರ ಉದರದಲ್ಲಿ ಉದ್ಭವಿಸಿ ವಿಚಿತ್ರ ರೂಪ ಧರಿಸ ಕರ್ತವ್ಯರಾಜನ ಎಕ್ಕೋಚಿತ ಹಡಿವಿಯಲ್ಲೇ ಕಾಯಗಟ್ಟೆಗಳನ್ನು ತಿನ್ನುವ ಬ್ರಾಹ್ಮಣನ ಪುಣ್ಯ ಎನ್ನದ ಹೀಡಾವನ ನಾರೆ ಕಾಂತ ಕಾಂತೆ ಕೇಳಿದರೆ ಕೇಳಿದಲ್ಲ ಅದನ್ನ ಚೆನ್ನಾಗಿರೋ ಕಾಂತೆ ಸಂಗಾತಿ ಅಲ್ಲೇ ನೀನೇ ಸಹಜವಾಗಿ ಕಂಠವನ್ನು ತೊಟ್ಟುಕೊಂಡು ನಿನಗೆ ಸರಿಯಲ್ಲ. ಯಾಕೆ ತರವಲ್ಲ ನನ್ನ ಮಾತನ್ನು ಕೇಳಬೇಕು ಎಂದು ನಿನಗೆ ತರಬಹುದು ಬೇಡಿಕೊಳ್ಳುವನು ಕಾಂತ.
ಏನೇ ನಲ್ಲ ನಿನ್ನ అంటే ಯಾಕಂತ ಕೇಳುವುದಿಲ್ಲ ಚಂಡ ವೈರಿಗಳ ಗಂಡ ಕಲಿಸೂರ ಸಾವಿರ ಬದಿಗಳ ಶಾಸ್ತ್ರ ವೀರ ಕರ್ತವೀರ ಹತ್ತನೆಯಿಂದನೆಲ್ಲ ಪರಶುರಾಮನ ಸಮರಕ್ಕೆ ಬರುವುದ ಮಾಡಿದ ಜಮದ ಕರಾರದ ಕಂಠವಂ ಕರದ ನಿಜವಾದ ಸುಮಂತನಾಗೋ ಕರವಟಕ್ಕವನಂ ತಡೆಯದ ಸುಂದರ ఓకేనా వీడియో అవసరం లేదా వీడియో అవసరం లేదు నువ్వు తీసుకొని డబ్బులు తీసుకుంటుంది ಸುಂದರ ಓ ಸುಂದರಿ ಹೇಳೋದನ್ನ ಕೇಳ ಅದನ್ನು ಸಣ್ಣಯ್ಯೋ అన్ని జాగ్రత్త ಕಾಂತೆ ಇಂಥ ಪರಶಿವರೊಡನೆ ಹೊರನ್ನು ಪಡೆದುಕೊಂಡು ಬಂದ ಆ ರಾಮನಿಂದ ವಿದ್ಯೆಯನ್ನು ಮಾಡುವುದು ಸರ್ವತಲ್ಲ ಕೇಳಿಸಲ್ಲ ಆ ಹೇ ಭಕ್ತ ಭಕ್ತನೆಯಾದ ಪ್ರಾಣನಾಯಕ ಭಾರ್ಗವ ರಾಮನ ಹೊರನಿಂದ ವರವ ಪಡೆದರದ ಹದಂಬರಿ ದಕ್ಷಿಣ ಕನ್ನಡ ಅವನಿಗೆ ಹೃದಯಸ್ಥವನ್ನು ಕೊಟ್ಟು ಶಂಕರನ ಎಲ್ಲ ಕೂಡ ಸಂಗ್ರಾಮಕ್ಕೆ ಬಂದರೆ ಪರಶುರಾಮನಿಗೆ ಕಾರಣದಲ್ಲಿ ಗತಿ ಜ್ಞಾನ ಪಂಚಮ್ಯದ ಹೇಳುವ ಪುಸ್ತಕದ ಗಂಟನ್ನು ನೆತ್ತ ಮೇಲೆ ಮರಿಸ ಓದಿ ಬಡದ ಶಿವನ ಮಾಡ್ತಾರೆ ಶಿವನಿಂದ ಬರುವ ಬಡದ ಬ್ರಾಹ್ಮಣನ ಪುಣ್ಯ ಅದಕ್ಕೆ ಜಗತ್ತದೊಳ ದಾರಿ ಇಲ್ಲ ಸಾಟಿ ಎಂದು ತಿಳಿದವಳು ಮೋಹನಾಗ ಮೋಹನಾಂಗೆ ಸುಂದರ ಸುಂದರಿ ಸತಿಯ ಮಾತನ್ನ ಕೇಳು ಎಷ್ಟು ಮಾತ್ರ ಚಿಕ್ಕವರ ಸುಂದರಿ ಕಾಕ ಕಾಂತೆ ಬೇಗನೆ ಕೇಳು ಪ್ರಿಯ ಅದನ್ನ ತನ್ನ ಹೇಳಕ್ಕೆ ಉಲ್ಲಾಸದ ಭೂಮನೆ ಹರಿಸುತ್ತಿದೆ
ಇಂಥ ನೀತಿಗಳ ಮ್ಯಾತಕ್ಕೆ ಬೆಳತ್ತೆ ಯಾತಕ್ಕೆ ಹೇಳಬಾರದು? ಶ್ರೀಮನ್ನನಾರಾಯಣನ ಅವತಾರ ಪುರುಷನಾದರ ಸೂರ ನರಕ ಸೋರ್ನಳ ಹೆದರಿಗೆ ನಿಂತ ಗಾದ ಹಾಡಲಾರದ ಏಡಿ ಬಂದಿದನಲ್ಲದ ನಿಜವಾದ ಕೃತ್ಯವಲ್ಲ. ಈ ಹಳ್ಳಿಯಲ್ಲಿರುವ ಯಕ್ಷ ಸಿದ್ಧ ಸಾಧ್ಯ ಮನ ಗರಡ ಗಂಧರ್ವ ಕಿನ್ನರ ಕೆಂಬರಸರ ಏಕಾಕಾರದಲ್ಲಿ ಪ್ರತಿಭಟಿಸಿ ನಿಂತರೆ ಲಕ್ಷ್ಯಕ್ಕೆ ತಾಳದ ಜಯಿಸುವ ವಿಕ್ರಮಾಂಕಿತರಿಗೆ ಪ್ರತಿ ಹೇಳುವ ಮಂದೇನು ಅಹೋಕಾಂತ ಕಾಂತಿ ಈಗ ನಾನು ಎಷ್ಟು ಹಿಡಿಯದಿಂದ ಹೇಳಿದ್ರು ನನ್ನ ಮಾತನ್ನು ಕೇಳಲಾರೆ. ಅಹೋಕಾಂತ ಆಹೋ ಕಾಂತಿ ಆ ಭಾಗಗಳಲ್ಲಿ ಸರ್ವೋತ್ತಮ ಯುದ್ಧಕ್ಕೆ ಹೋಗಬೇಡ ರಮಣ ಸಂಮೋಹನಗಳು. ಶ್ರೀಪುರ ಸುಂದರಿ ಶ್ರೀರಮ್ಮ ಮನೋಹರ ಶ್ರೀರನಾಥ ಹಿರಣ್ಯ ಕಶ್ಯಪನು ವರ್ಧನ ಮಾಡಿದ ನಾರಾಯಣನ ದೂರನಾಗಿದ್ದರೆ ವಜ್ರದ ಕಂಬದಲ್ಲಿ ಒದ್ದೋಷ ವಿಚಿತ್ರ ರೂಪವಿದರಿಗೆ ಮೋಸದಿಂದ ಹಿರಣ್ಯಗೆ ತಿಳಿಯದಾಗ ಎದುರಿಗೆ ನಿತ್ತ ಮುತ್ತ ಹಿತವನ್ನು ಮಾಡಿ ಗೆದ್ದಿದ್ದರೆ ಸಹಜವನ್ನು ನಡೆಸಿಕೊಳ್ಳುತ್ತಿದ್ದರು. ಈಗ ಹಲವಾರು ಕಪಟ ಕೃತ್ಯದಿಂದ ಹಲವಾರು ದಾನವರನ್ನು ಎದುರಿಗೆ ಕಾದಾಡಿ ಗೆದ್ದಿದ್ದ ಯಾವ ಚರಿತ್ರೆಯೋ ಈ
ಈ ಸಮಯದಲ್ಲಿ ಕೇಶವನ ವಿಚಿತ್ರ ರೂಪಂ ಧರಿಸಿ ಪರಶುರಾಮನ ಕಾಲಕ್ಕೆ ಹೋಗುವನಾರೆ ಅವನ ಮಾಯತಂತ್ರಗಳ ಕೇಳ ಬರದ ಮಂಕಪಡಿಸಲಾಗಂತೆ ನಾನು ಹೇಳ್ತಾರೆ ಕೇಳಲ್ಲ ಅಂದರೆ ಅದನ್ನ ಸನ್ನೆಗಳು
ಯುದ್ಧದಲ್ಲಿ ಕತ್ತಲ ಹಾಕಿಸುವ ನಿನ್ನ ಕೈಗೆ ಬಂಗಾರದ ಕಡಗ ಎಲ್ಲವನನ್ನು ಪಂಥವನ್ನು ಮಾಡಿದ ಇನ್ನು ಭಕ್ತರ ಕೈದೋದರೆ ಸಹಸ್ರ ಬಹುಗುಣಗಳ ಕಲಿಸುವ ಕರ್ತ ತ್ರಿಭುವನ ಛತ್ರದ ವೀರಪುರ ಸಮಾನವನ್ನು ತಿಳಿದುಕೊಂಡಿರುವುದಿಲ್ಲ. ಆ ಮಂತ್ರಣವನ್ನು ಆಚರಿಸಲು ಮೊದಲು ಪಾದಕ್ಕೆ ಶರಣ ಮಾಡು. ನಿನಗೆ ಪಡೆಬಾದಿ ಎಂಬಡಗ ಕೊಂಡಮ ಸ್ಥಾನದಲ್ಲಿ ಬ್ರಹ್ಮ ಕಪಾಲ ಬಿಚ್ಚಬೇಡ ಕಣ್ಣವನು. ಆ ದೇವತೆಗಳು ನನ್ನ ಹರಮನೆಯಲ್ಲಿ ಪಂಚಂಗ ಕೂಡಿಸುವರು. ವಿಷ್ಣುನೆಯನ್ನು ಉತ್ತರ ಹರಪಟ್ಟಕ್ಕೆ ಭಯಪಟ್ಟ ಸಾಗರದಲ್ಲಿ ಮುಳುಗಿದರು. ಎಂದು ನಿನ್ನನ್ನು ಸೃಷ್ಟಿಸಿದ ಆ ಬ್ರಹ್ಮ ನನ್ನ ಮನೆಯಲ್ಲಿ ಪಂಚಂಗ ಅಂದ ಬಳಿಕ ನಾನೇ ಈ ಹಂದ ಪಿಂಡ ಬ್ರಹ್ಮಾಂಡಕ್ಕೆ ಒಡೆಯರೆಂದು ತಿಳಿ ಬ್ರಾಹ್ಮಣ ಒಳಿಗೆ ಕಟ್ಟ ಬಯಸದೆ ಮುಕ್ತ ದೃಷ್ಟರೇಳ ಭಕ್ತನೆನಿಸಿದ ನೀಡಿವೇಳ ನನ್ನ ಪರಿಸರದಲ್ಲಿ ನಿಂತ ಪ್ರಾಣ ಋಣಮುಖದ ವಾದವಾದ ಎಲ್ಲವನ್ನು ಏನೇ ಮುಕ್ತ ಯಾವಾಗ ನೀನ್ಯಾವ ನೀನ್ಯಾವ ದೊಡ್ಡಳು ಎಲ್ಲ ಪಾತ್ರ ಭಾವಗಳೆಲ್ಲ ಕತ್ತರವು ಆತರ ಪಡಿತಟ್ಟೆ ಎಲ್ಲ ಕರದಲ್ಲಿ ನಡೆಯುವ ದಾನ ಬೇಟವನಲ್ಲ ಈ ದಾನವತ್ತಮವನ್ನು ದಮನ ಮಾಡಿ ದೇವತ್ತಮವನ್ನು ತಾಪಸಲನ್ನು ಬಂದಿರುವ ಈ ವೃತ್ತಿಯಲ್ಲಿರುವ ಸಕ್ರಿಯರ ಅಂಜನೆಯರು ಮೊದಲನಕ್ಕೆ ಮನಸ್ಸನ್ನು ಪಡೆದ ದೀಪಹಾರವನ್ನು ಅತಿ ಪ್ರಕಾಶವಾಗಿ ಉಳಿಯುವಂತೆ ಈ ಭೂಮಿಗೆ ನಿನಗೆ ಋಣವನ್ನು ಮುಗಿದಿರುವಾಗ ಬುದ್ಧಿಹೀನವೆಂದು ಬಡಪಡಿಸುತ್ತೀಯ. ಹಿಂದಕ್ಕೆ ಮೂರನೇ ಕರಿಣಿಯ ಬೇಡ ಬಲಿ ರಥವನ್ನು ಹಾರಿಸುತ್ತಾರೆ. ಹಿಂದಕ್ಕೆ ವಹಿಸಿ ಎಂಬ ದಟ್ಟ ಈ ಭೂಸನ ಕುಂದಿಗಳ ಬ್ರಾಹ್ಮಣರಿಗೆ ಹಾಕುವ ಸಮರ ದುರಂತರವ ಏಳು ಪ್ರಾಣ ಬಲದಿಂದ ಒದ್ದಾಡಿದರು. ಶ್ರೀಭವನ ದೋರ ಕಲಿಸುವ ಕರ್ತವ್ಯವೇ ಎದುರಾಗ ಬದುಕೆ ಉಳಿದವರ ಉಂಟೆ. ಈ ಬ್ರಹ್ಮಾಂಡದಲ್ಲಿ ನನ್ನ ಶಾಸ್ತ್ರದಿಂದ ಬರ ಪರಾಕ್ರಮದಿಂದ ಶ್ರೀಭವನವನ್ನೇ ನನಗೆ ಕೈವಶ ಮಾಡಿಕೊಂಡಿರುವನು. ಸಕಲ ಸದಾ ಸರಿಸಲ ಜೀವಧಾರಗಳು ಈಗ ನನ್ನ ಹೇಳಿಕೆಯಂತೆ ನಡೆಯಬೇಕು. ಶ್ರೀಮೂರ್ತಿಗಳನ್ನು ಆಜ್ಞೆ ನನ್ನ ಬೆದರಾಗಿರುವನು. ಅಂದ ಬಳಿಕ ನಾನೇ ಈ ಹಂದ ಪಿಂಡ ಸಂಬಂಧಕ್ಕೆ ಎನ್ನೋರನ್ನು ಮಾಡುವುದನ್ನು ಸತ್ಯ ಅಲ್ಲ ಕಾರ್ತಿಕೇಯನಾಥನ ಮುನಿಪಟ್ಟಿ ಆರೋಗ್ಯ ವಲ್ಲಭ 101 ರೂಪಾಯಿ, ಓಲಕರ ಕಾಟಪ್ಪ 101 ರೂಪಾಯಿ, ಸುದರ್ಶನ 101 ರೂಪಾಯಿ, ಬಳಿಗೆ